ನಮ್ಮ ಮಂಗಳೂರು ನಗರದಲ್ಲಿ ಒಂದು ಕಾಲೇಜಿನ 11 ಜನ ಸ್ಟೂಡೆಂಟ್ಸ್ ಬಾಕಿ ಎಲ್ಲ ವಿದ್ಯಾರ್ಥಿಯರಿಗೆ ಕೂಡ ಡ್ರಗ್ಸ್ ಸಪ್ಲೈ ಮಾಡಬೇಕನ್ನೋ ಉದ್ದೇಶದಿಂದ ಬೇರೆ ರಾಜ್ಯದಿಂದ ಒಂದು 12 kg ಗಾಂಜಾ ತಂದು ಪ್ಯಾಕಿಂಗ್ ಐಟಮ್ಸ್, ವೇಯಿಂಗ್ ಐಟಮ್ಸ್ ಎಲ್ಲ ಕೂಡ ರೆಡಿಯಾಗಿ ಇಟ್ಕೊಂಡು ಸಿದ್ಧತೆ ಮಾಡಿದ್ದಾರೆ ಅಂತ ಹೇಳಿ ಒಂದು ಇನ್ಫಾರ್ಮೇಶನ್ ಬಂದ ಮೇರೆಗೆ ನಮ್ಮ ಸೌತ್ ಪೊಲೀಸ್ ಸ್ಟೇಷನ್ ಅವರು ಹೋಗಿ ದಾಳಿ ಮಾಡಿ ಈ ಗಾಂಜಾ ಮತ್ತು ಎಲ್ಲ ಆರೋಪಿತರನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಇದರಿಂದ ನಮ್ಮ ಸಿಟಿಯಲ್ಲಿ 1-2-3 ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲರಿಗೆ ಕೂಡ ಗಾಂಜಾ ಸಪ್ಲೈ ಮಾಡ್ತಿದ್ದಂತಹ ಈ ಜಾಲ ಏನಿದೆ ಪತ್ತೆಯಾಗಿದೆ. ಇನ್ಫಾರ್ಮೇಶನ್ ಕೊಟ್ಟವರಿಗೆ ಧನ್ಯವಾದಗಳು. ಈ ಸ್ಟೂಡೆಂಟ್ಸ್ಗೆ ಗಾಂಜಾ ಸಪ್ಲೈ ಮಾಡಿಸಿದ್ದಂಥವರೆಲ್ಲರೂ ಕೂಡ ಒಂದು ತಿಳ್ಕೋಬೇಕು, ಗಾಂಜಾ ಸಪ್ಲೈ ಮಾಡ್ತಿದ್ದಂಥ ಪ್ರತಿಯೊಬ್ಬನಿಗೆ ಕೂಡ ಅದರ ಬಗ್ಗೆ ರೆಸ್ಪಾನ್ಸಿಬಲ್ ಆಗಿದ್ದು ಬಾಕಿಯವರಿಗೆ ಇನ್ಫಾರ್ಮೇಶನ್ ಕೊಡುವಂತಹ ಒಂದು 10 ಜನ ಇರ್ತಾರೆ. ಆದ್ದರಿಂದ ಚಟಗಳನ್ನು ಬಿಟ್ಕೊಂಡು ನಿಮ್ಮ ಸ್ಟಡೀಸ್ ಮೇಲೆ ಫೋಕಸ್ ಮಾಡಿದರೆ ಒಳ್ಳೆಯದು. ಇಲ್ಲಾಂದರೆ ಈಗ ಇವರೇನು 10 ವರ್ಷ ಜೈಲಿಗೆ ಹೋಗ್ತಾ ಇದ್ದಾರೆ, ಅದೇ ರೀತಿಯಲ್ಲಿ ಎಲ್ಲರಿಗೂ ಕೂಡ ಅದೇ ಕರ್ಮ ಬರುವಂಥ ಅವಕಾಶ ಇದೆ. ಆದ್ದರಿಂದ ನಿಮ್ಗೆ ಏನು ಬೇಕಂತ ನೋಡಿಕೊಂಡು ಎಲ್ಲರೂ ಕೂಡ ಮುಂದುವರಿಯುವುದು. ಧನ್ಯವಾದಗಳು.